ಸಿಂಪಲ್ ಆಗಿ ಕಲಿಯೋಣ ಚಾನಲ್ಗೆ ಸ್ವಾಗತ. ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮಕ್ಕಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಯೋಕೆ ಹೊರಟಿರುವಂಥ ವಿಷಯ ಆದೇಶ ಸಂಧಿ. ಹೌದು, ಆದೇಶ ಸಂಧಿ ಎಂದರೇನು? ಎರಡು ಪದಗಳು ಸಂಧಿಸಿದಾಗ ಉತ್ತರ ಪದದ ಮೊದಲನೆಯ ವ್ಯಂಜನಾಕ್ಷರದ ಸ್ಥಾನದಲ್ಲಿ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರ ಬಂದು ಸೇರುವುದನ್ನು ಆದೇಶ ಸಂಧಿ ಎಂದು ಕರೆಯುತ್ತಾರೆ. ಅರ್ಥಾತ್ ಕ ವರ್ಗದ ಮೂರನೇ ಅಕ್ಷರವಾದ ಗ ವ್ಯಂಜನಾಕ್ಷರವು, ಚ ವರ್ಗದ ಮೂರನೇ ಅಕ್ಷರ ಜ ವ್ಯಂಜನಾಕ್ಷರವು, ಟ ವರ್ಗದ ಮೂರನೇ ಅಕ್ಷರವಾದಂತಹ ಡ ವ್ಯಂಜನವು, ತ ವರ್ಗದ ಮೂರನೇ ಅಕ್ಷರವಾದಂತಹ ದ ವ್ಯಂಜನವು, ಕೊನೆಯದಾಗಿ ಪ ವರ್ಗಕ್ಕೆ ಮೂರನೇ ಅಕ್ಷರವಾದಂತಹ ಬ ವ್ಯಂಜನಾಕ್ಷರವು ಸಂಧಿ ಪದವಾಗುವಾಗ ಆದೇಶವಾಗಿ ಬರ್ತದೆ. ಇದನ್ನೇ ನಾವು ವ್ಯಾಖ್ಯಾನದಲ್ಲಿ ಸಹ ಓದಿರೋದು. ಅಂದರೆ ಉತ್ತರ ಪದದ ಮೊದಲನೆಯ ವ್ಯಂಜನಾಕ್ಷರದ ಸ್ಥಾನದಲ್ಲಿ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರ ಬಂದು ಸೇರುತ್ತದೆ. ತಿಳಿತಲ್ಲ ಮಕ್ಕಳೇ? ಸರಿ, ಹಾಗಾದ್ರೆ ಕೆಲವು ಉದಾಹರಣೆಗಳನ್ನು ನೋಡೋಣವಾ? ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ. ನೋಡಿ ಮಕ್ಕಳೇ, ಇಲ್ಲಿ ಉತ್ತರ ಪದ ಯಾವುದು? ಕನ್ನಡ. ಕನ್ನಡ ಅಕ್ಷರದ ಮೊದಲನೇ ವರ್ಗೀಯ ವ್ಯಂಜನ ಯಾವುದು? ಕ. ಅದಕ್ಕೆ ಸಂಧಿ ಪದವಾಗುವಾಗ ಗ ಅನ್ನುವಂತಹ ವ್ಯಂಜನಾಕ್ಷರವು ಆದೇಶವಾಗಿ ಬಂದಿದೆ. ಅದರಿಂದಲೇ ಹಳೆ ಪ್ಲಸ್ ಕನ್ನಡ ಅನ್ನುವಂಥದ್ದು ಸಂಧಿ ಆಗುವಾಗ ಹಳೆಗನ್ನಡವಾಗಿದೆ. ಇದೇ ಪ್ರಕಾರವಾಗಿ ಇನ್ನೊಂದು ಉದಾಹರಣೆ, ಮನೆ ಪ್ಲಸ್ ಕೆಲಸ, ಮನೆಗೆಲಸ. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರ ಕ ವ್ಯಂಜನಾಕ್ಷರಕ್ಕೆ ಸಂಧಿ ಪದವಾಗುವಾಗ ಮೂರನೇ ವ್ಯಂಜನಾಕ್ಷರವಾದಂತಹ ಗ ವ್ಯಂಜನಾಕ್ಷರವು ಆದೇಶವಾಗಿ ಬಂದಿದೆ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಕೆಂಪು ಪ್ಲಸ್ ತಾವರೆ, ಕೆಂದಾವರೆ. ಮೈ ಪ್ಲಸ್ ತೊಳೆ, ಮೈದೊಳೆ. ಹೂ ಪ್ಲಸ್ ಪುಟ್ಟಿ, ಹೂಬುಟ್ಟಿ. ಕಣ್ ಪ್ಲಸ್ ಪನಿ, ಕಂಬನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಒತ್ತಿ. ಆಗ ಮಾತ್ರ ನೀವು ಎಲ್ಲ ವಿಡಿಯೋನ ತಕ್ಷಣ ನೋಡೋಕ್ಕೆ ಸಾಧ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣವಾ? ನಮಸ್ತೆ.